ಮೂಡಾದಲ್ಲಿ 50-50 ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾನೆ ಇದೆ. ಇದೀಗ ಮೂಡಾ ಫೈಲ್ಗಳನ್ನು ಕದ್ದು ಬದಲಾಯಿಸುತ್ತಿದ್ದಾರೆ ಅಂತ ಶಾಸಕರೊಬ್ಬರು ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯ ಸರ್ಕಾರಕ್ಕೆ ಒಂದಾದ ಮೇಲೊಂದರಂತೆ ಆಘಾತಗಳು ಎದುರಾಗುತ್ತಲೇ ಇವೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಇದೀಗ ಮೂಡಾ ಹಗರಣದ ಸುಳಿಯಲ್ಲಿ ಸಿಲುಕಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಉರುಳು ಸುತ್ತಿಕೊಂಡಿದೆ. ಇದೀಗ ಮೂಡಾ ಕಡತಗಳನ್ನ ಕದ್ದು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಶಾಸಕ ಶ್ರೀವತ್ಸ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹೌದು, ಮೂಡಾ ಕೇಸ್ ವಿಚಾರದಲ್ಲಿ ಸರ್ಕಾರದ ತನಿಖೆಯ ವಿರುದ್ಧ ಶಾಸಕ ಶ್ರೀವತ್ಸ ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕಡತಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ, ಕೆಲವು ದಾಖಲೆಗಳನ್ನ ಹರಿದು ಹಾಕ್ತಿದ್ದಾರೆ, ಫೈಲ್ಸ್ಗಳನ್ನ ಟ್ಯಾಂಪರ್ ಮಾಡ್ತಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ಕಡತಗಳನ್ನ ತೆಗೆದುಕೊಂಡು ಹೋಗಿರುವಂಥದ್ದೇ, ಕಡತದಲ್ಲಿ ಇರುವಂಥ ಏನು ಫೈಲ್ಗಳ ಪೇಪರ್ಗಳು ಅದನ್ನು ಟ್ಯಾಂಪರ್ ಮಾಡೋಕ್ಕೆ ಅವಕಾಶ ಇದೆ, ಅದನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಮೈಸೂರಲ್ಲಿ ಇಡ್ಬೋದಾಗಿತ್ತು, ಚಾಮುಂಡಿ ಗೆಸ್ಟ್ ಹೌಸಲ್ಲಿ ಇಡ್ಬೋದಾಗಿತ್ತು, ಪೊಲೀಸ್ ಕಾವಲಲ್ಲಿ ಇಡ್ಬೋದಾಗಿತ್ತು, ಮೈಸೂರಿನ ಸಾರ್ವಜನಿಕರ ಕಡೆ ಕೊಡ್ಬೋದಾಗಿತ್ತು. ಬನ್ನಿ ನೀವೆಲ್ಲರೂ ಇದಕ್ಕೆ ಸಂಬಂಧಿಸಿದಂಗೆ ಮೈಸೂರನ್ನು ಸ್ವಚ್ಛ ಮಾಡೋಣ ಬನ್ನಿ ಅಂತ. ಯಾವ ಪ್ರೋಸೆಸ್ಸು ಆಗಿಲ್ಲ. ಕದ್ದು ಮುಚ್ಚಿ ಹಾಕಿ ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಕದ್ದು ಮುಚ್ಚಿ ಯಾಕೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಶ್ರೀವತ್ಸ ಅವರು ಮಾಡಿರುವ ಗಂಭೀರ ಆರೋಪಗಳನ್ನ ನೋಡೋದಾದ್ರೆ, ಮೈಸೂರಿನಲ್ಲಿ ಕಡತಗಳನ್ನ ಇಟ್ಟು ತನಿಖೆ ಮಾಡಬಹುದಿತ್ತು, ಆದ್ರೆ ಅಧಿಕಾರಿಗಳು ಕದ್ದು ಮುಚ್ಚಿ ತನಿಖೆ ಮಾಡ್ತಾ ಇದ್ದಾರೆ. ಮೊದಲು 140 ಕಡತಗಳನ್ನ ತೆಗೆದುಕೊಂಡು ಹೋಗಿದ್ದೀವಿ ಎಂದಿದ್ರು, ಆದ್ರೆ ಈಗ 40 ಕಡತಗಳನ್ನ ಮಾತ್ರ ತಂದಿದ್ದಾರೆ ಎಂಬ ಮಾಹಿತಿ ಇದೆ. ಈ ಬಗ್ಗೆ ಸಿಎಂ ಪತ್ರಿಕಾ ಪ್ರಕಟಣೆ ಹೊರಡಿಸಬೇಕು ಅಂತ ಶ್ರೀವತ್ಸ ಆಗ್ರಹಿಸಿದ್ದಾರೆ. ಮೂಡಾ ಸೈಟು ಹಂಚಿಕೆಯಲ್ಲಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಗೂ ಮುನ್ನವೇ ಸಚಿವ ಬೈರತಿ ಸುರೇಶ್ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮೂಡಾ ಸೈಟು ಹಂಚಿಕೆಯಲ್ಲಿ ಹಗರಣ ನಡೆದಿಲ್ಲ, 4 ವಾರದಲ್ಲಿ ತನಿಖೆಯ ವರದಿ ಬರಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ನೀಡಿದ್ದಾರೆ. ಯಾವುದು ಇಲ್ಲ, 4 ವಾರ ಟೈಮ್ ಕೊಟ್ಟಿದ್ದೀವಿ. ಸಿಎಂದು ಪಾತ್ರ ಇಲ್ಲ, ಯಾರ್ದು ಪಾತ್ರ ಇಲ್ಲ. ಅವ್ರು ಕೊಟ್ಟಿರೋವಂಥ ಲ್ಯಾಂಡು ಮೂಡಾ ಎನ್ಕ್ರೋಚ್ಮೆಂಟ್ ಮಾಡಿರೋದು, ಅಕ್ವೈರ್ ಬೇರೆ, ಎನ್ಕ್ರೋಚ್ ಬೇರೆ. ಅವ್ರ ಗಮನಕ್ಕೆ ತರ್ದಿರ ಸಿಎಂ ಅವರ ಪತ್ನಿಯವರ ಹೆಸರಲ್ಲಿ ಇರೋಂತಹ ಜಮೀನನ್ನು ಮೂಡಾ ಎನ್ಕ್ರೋಚ್ ಮಾಡಿ ಸೈಟ್ ಮಾಡಿ ಹಂಚಿಬಿಟ್ಟಿದೆ. ಅದ್ರಲ್ಲಿ ಅವ್ರದ್ದೇನಿದೆ ತಪ್ಪು? ಒಟ್ನಲ್ಲಿ ಮೂಡಾ ಸೈಟು ಹಂಚಿಕೆ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡಾದಲ್ಲಿ 50-50 ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾನೆ ಇದೆ. ಇದೀಗ ಮೂಡಾ ಫೈಲ್ಗಳನ್ನು ಕದ್ದು ಬದಲಾಯಿಸುತ್ತಿದ್ದಾರೆ ಅಂತ ಶಾಸಕರೊಬ್ಬರು ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯ ಸರ್ಕಾರಕ್ಕೆ ಒಂದಾದ ಮೇಲೊಂದರಂತೆ ಆಘಾತಗಳು ಎದುರಾಗುತ್ತಲೇ ಇವೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಇದೀಗ ಮೂಡಾ ಹಗರಣದ ಸುಳಿಯಲ್ಲಿ ಸಿಲುಕಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಉರುಳು ಸುತ್ತಿಕೊಂಡಿದೆ. ಇದೀಗ ಮೂಡಾ ಕಡತಗಳನ್ನ ಕದ್ದು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಶಾಸಕ ಶ್ರೀವತ್ಸ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹೌದು, ಮೂಡಾ ಕೇಸ್ ವಿಚಾರದಲ್ಲಿ ಸರ್ಕಾರದ ತನಿಖೆಯ ವಿರುದ್ಧ ಶಾಸಕ ಶ್ರೀವತ್ಸ ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕಡತಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ, ಕೆಲವು ದಾಖಲೆಗಳನ್ನ ಹರಿದು ಹಾಕ್ತಿದ್ದಾರೆ, ಫೈಲ್ಸ್ಗಳನ್ನ ಟ್ಯಾಂಪರ್ ಮಾಡ್ತಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ಕಡತಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದೇ, ಕಡತದಲ್ಲಿ ಇರುವಂಥ ಏನು ಫೈಲ್ಗಳ ಪೇಪರ್ಗಳು ಅದನ್ನು ಟ್ಯಾಂಪರ್ ಮಾಡೋಕ್ಕೆ ಅವಕಾಶ ಇದೆ, ಅದನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಮೈಸೂರಲ್ಲಿ ಇಡ್ಬೋದಾಗಿತ್ತು, ಚಾಮುಂಡಿ ಗೆಸ್ಟ್ ಹೌಸಲ್ಲಿ ಇಡ್ಬೋದಾಗಿತ್ತು, ಪೊಲೀಸ್ ಕಾವಲಲ್ಲಿ ಇಡ್ಬೋದಾಗಿತ್ತು, ಮೈಸೂರಿನ ಸಾರ್ವಜನಿಕರ ಕಡೆ ಕೊಡ್ಬೋದಾಗಿತ್ತು. ಬನ್ನಿ ನೀವೆಲ್ಲರೂ ಇದಕ್ಕೆ ಸಂಬಂಧಿಸಿದಂಗೆ ಮೈಸೂರನ್ನು ಸ್ವಚ್ಛ ಮಾಡೋಣ ಬನ್ನಿ ಅಂತ. ಯಾವ ಪ್ರೋಸೆಸ್ಸು ಆಗಿಲ್ಲ. ಕದ್ದು ಮುಚ್ಚಿ ಹಾಕಿ ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಕದ್ದು ಮುಚ್ಚಿ ಯಾಕೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ.
ಸರ್ಕಾರದ ವಿರುದ್ಧ ಶ್ರೀವತ್ಸ ಅವರು ಮಾಡಿರುವ ಗಂಭೀರ ಆರೋಪಗಳನ್ನ ನೋಡೋದಾದ್ರೆ ಮೈಸೂರಿನಲ್ಲಿ ಕಡತಗಳನ್ನ ಇಟ್ಟು ತನಿಖೆ ಮಾಡಬಹುದಿತ್ತು. ಆದ್ರೆ ಅಧಿಕಾರಿಗಳು ಕದ್ದು ಮುಚ್ಚಿ ತನಿಖೆ ಮಾಡ್ತಾ ಇದ್ದಾರೆ. ಮೊದಲು 140 ಕಡತಗಳನ್ನ ತೆಗೆದುಕೊಂಡು ಹೋಗಿದ್ದೀವಿ ಎಂದಿದ್ರು. ಆದ್ರೆ ಈಗ 40 ಕಡತಗಳನ್ನ ಮಾತ್ರ ತಂದಿದ್ದಾರೆ ಎಂಬ ಮಾಹಿತಿ ಇದೆ. ಈ ಬಗ್ಗೆ ಸಿಎಂ ಪತ್ರಿಕಾ ಪ್ರಕಟಣೆ ಹೊರಡಿಸಬೇಕು ಅಂತ ಶ್ರೀವತ್ಸ ಆಗ್ರಹಿಸಿದ್ದಾರೆ. ಮೂಡಾ ಸೈಟು ಹಂಚಿಕೆಯಲ್ಲಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಗೂ ಮುನ್ನವೇ ಸಚಿವ ಬೈರತಿ ಸುರೇಶ್ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮೂಡಾ ಸೈಟು ಹಂಚಿಕೆಯಲ್ಲಿ ಹಗರಣ ನಡೆದಿಲ್ಲ, 4 ವಾರದಲ್ಲಿ ತನಿಖೆಯ ವರದಿ ಬರಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ನೀಡಿದ್ದಾರೆ. ಯಾವುದು ಇಲ್ಲ, 4 ವಾರ ಟೈಮ್ ಕೊಟ್ಟಿದ್ದೀವಿ. CMದು ಪಾತ್ರ ಇಲ್ಲ, ಯಾರ್ದು ಪಾತ್ರ ಇಲ್ಲ. ಅವ್ರು ಕೊಟ್ಟಿರೋವಂಥ ಲ್ಯಾಂಡು ಮೂಡಾ ಎನ್ಕ್ರೋಚ್ಮೆಂಟ್ ಮಾಡಿರೋದು, ಅಕ್ವೈರ್ ಬೇರೆ, ಎನ್ಕ್ರೋಚ್ ಬೇರೆ. ಅವ್ರ ಗಮನಕ್ಕೆ ತರದಿರ CM ಅವರ ಪತ್ನಿಯವರ ಹೆಸರಲ್ಲಿ ಇರೋಂತಹ ಜಮೀನನ್ನು ಮೂಡ ಎನ್ಕ್ರೋಚ್ ಮಾಡಿ ಸೈಟ್ ಮಾಡಿ ಹಂಚಿಬಿಟ್ಟಿದೆ. ಅದ್ರಲ್ಲಿ ಅವ್ರದ್ದೇನಿದೆ ತಪ್ಪು? ಒಟ್ನಲ್ಲಿ ಮೂಡಾ ಸೈಟು ಹಂಚಿಕೆ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.